ಹಾಯ್, ವೆಲ್ಕಮ್ ಟು ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿರುತ್ತೆ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೂರ್ಯ ಅವರು ಪೂಜಾ ಅವರು ಇಬ್ಬರು ಮಾತಾಡ್ತಾ ಇರ್ತಾರೆ. ಸೂರ್ಯ ಅವರು ಅಲ್ರಿ ಕಣ್ರಿ, ಎಷ್ಟು ಚೆನ್ನಾಗಿದ್ರೆ ನಮ್ಮ ಜೊತೆಗೆ ಎಷ್ಟೆಲ್ಲ ಓಡಾಡ್ತಾ ಇದ್ರಿ, ನೀವು ಈ ಥರ ಸುಳ್ಳು ಹೇಳ್ಬೋದಾ? ಒಂದೇ ಒಂದು ಸರಿನಾದ್ರು ನಮಗೆ ಸತ್ಯ ಹೇಳಬೇಕು ಅಂತ ನಿಮ್ಗೆ ಅನ್ನಿಸ್ಲೇ ಇಲ್ವಾ? ಯಾಕೆ ನಿಮ್ಮ ಫ್ರೆಂಡ್ ಜೀವನ ಹಾಳಾಗೋಗುತ್ತೆ ಅಂತ ಸೂರ್ಯ ಅವ್ರು ಕೇಳ್ತಾರೆ. ಅದಕ್ಕೆ ಪೂಜೆ ಅವರು, ಇಲ್ಲ ಸೂರ್ಯ ಅವರೇ, ನಾನು ಎಷ್ಟು ಸಾರಿ ಹೇಳ್ಕೊಂಡ್ರು ಸತ್ಯ ಹೇಳ್ಬಿಡೆ ಮುಂದೆ ಏನಾರ ಗೊತ್ತಾರೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಅವಳಿಗೆ ಹೇಳಲಿಲ್ಲ ಸೂರ್ಯ ಅವರೇ, ನಾನು ಏನು ಮಾಡೋಕ್ಕಾಗತ್ತೆ ಅಂತ ಪೂಜೆ ಅವ್ರು ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಸಂತೋಷ್ ಅವರ ರಿಲೇಷನ್ನು ಸ್ಟುಡಿಯೋಯಿಂದ ಹೊರಗಡೆ ಬರ್ತಾರೆ. ಹಾಸ್ಪಿಟ್ಲಿಗೆ ಲೇಟ್ ಆಗ್ತಾಯಿದೆ, ನಡಿಯಪ್ಪ ಸೂರ್ಯ ಅಂತ ಕರೀತಾರೆ. ಸರಿ ಸರ್ ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಸೂರ್ಯದವರು. ಮೀನಾ ಮತ್ತು ರಂಗನಾಥ್ ಅವರು ಮನೆಯವರೆಲ್ಲ ವೆಯ್ಟ್ ಮಾಡ್ತಿರ್ತಾರೆ ಸೂರ್ಯನಿಗೋಸ್ಕರ. ಮೀನಾ ಎಷ್ಟು ಸಾರಿ ಫೋನ್ ಮಾಡಿದ್ರು ನಾಟ್ ರೀಚಬಲ್ ಬರ್ತಾನೆ ಇರುತ್ತೆ ಫೋನು. ರಂಗನಾಥ್ ಅವರು ಮನೇಲಿ ಇಷ್ಟೊಂದೆಲ್ಲ ವೆಯ್ಟ್ ಮಾಡ್ತಿರ್ತಾರೆ, ಇಷ್ಟೊಂದೆಲ್ಲ ತಳಮಳ ಇರುತ್ತೆ, ಒಂದು ಫೋನ್ ಮಾಡಬೇಕು ಅಂತಲೂ ಅನ್ನಿಸ್ತಿಲ್ವಲ್ಲ ಸೂರ್ಯನಿಗೆ ಅಂತ ಹೇಳ್ತಿರ್ತಾರೆ. ಮೀನಾ ಅವರ ಅಮ್ಮನಿಗೆ ಫೋನ್ ಮಾಡಿಬಿಟ್ಟು, ಅಮ್ಮ ಎಲ್ಲಿದೆಯಾ ಅಮ್ಮ ಅಂತ ಕೇಳ್ತಾರೆ. ಆ ದೇವಸ್ಥಾನದಲ್ಲಿ ಇದ್ದೀನಿ ಅಂತ ಹೇಳಿದಾಗ, ಅಮ್ಮ ನಮ್ಮ ಮನೆಯವ್ರ ಹೆಸರಲ್ಲಿ ಒಂದು ಪೂಜೆನಾದರೂ ಮಾಡಿಸಮ್ಮ ಅಂತ ಹೇಳ್ತಾರೆ. ಮೀನಾ ಅವರು ಮನೆಯಲ್ಲಿ ದೀಪ ಹಚ್ಚೋದಕ್ಕೆ ಅಂತ ಹೋಗ್ತಾರೆ. ಶಾಂತಿ ಅವರು, ಇವತ್ತು ಮಳೆ ಬರುತ್ತೆ ಅಂದ್ಬಿಟ್ಟು ಮಕ್ಕಳನ್ನೆಲ್ಲ ಮನೆಯಲ್ಲೇ ಇರಿಸ್ಕೊಂಡಿದ್ದೀನಿ, ಕಾಫಿನೋ ಬೋಂಡನೋ ಮಾಡ್ಕೊಂಡು ಬರೋದಲ್ವಾ ಅಂತ ಶಾಂತಿ ಅವ್ರು ಬೈತಾ ಇರ್ತಾರೆ. ರಂಗನಾಥ್ ಅವರು, ಯಾವ ಕಾಫಿನೂ ಇಲ್ಲ, ಯಾವ ಬೋಂಡನೂ ಇಲ್ಲ, ಬಾಯಿ ಮುಚ್ಕೊಂಡು ಕೂತ್ಕಡೆ ಪ್ರಾರಬ್ಧ ಅಂತ ಬೈತಾರೆ. ಸೂರ್ಯ ಅವರು ಡ್ರಿಂಕ್ಸ್ ಮಾಡ್ತಾ ಕಾರು ಓಡಿಸ್ತಾ ಇರ್ತಾರೆ. ಅವ್ರದ್ದು ಕಾರು ಕೆಟ್ಟೋಗುತ್ತೆ, ಏನಾಗುತ್ತೆ ಅಂತ ಸೂರ್ಯ ನೋಡೋಕ್ಕೆ ಅಂತ ಇಳಿತಾರೆ ಕಾರಿಂದ. ಅಷ್ಟರಲ್ಲಿ ಕಾಗೇಸುಬ್ಬ ಅವರು ಚೇಳದವ್ರಿಗೆ ಫೋನ್ ಮಾಡ್ತಾರೆ. ಕಾಗೇಸುಬ್ಬ ಎಲ್ಲಿದ್ದೀರೋ ಅಂತ ಕೇಳ್ತಾರೆ. ಇಲ್ಲೇ ಫಾಲೋ ಮಾಡ್ತಾ ಇದ್ದೀನಿ, ಸೂರ್ಯನ ಕಾರ್ ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಸರಿ, ನಾನು ಇನ್ನು 2 ನಿಮಿಷದಲ್ಲಿ ಅಲ್ಲೇ ಇರ್ತೀನಿ, ಅಲ್ಲೇ ವೆಯ್ಟ್ ಮಾಡ್ತಾ ಇರಿ ಅಂತ ಕಾಗೇಸುಬ್ಬ ಹೇಳ್ತಾರೆ. ಕಾಗೇಸುಬ್ಬ ಮತ್ತು ಅವ್ರ ಚೇಳದವರು ಸೂರ್ಯ ಎಲ್ಲಿದ್ದಾರೆ ಅಲ್ಲಿಗೆ ಹುಡ್ಕೊಂಡು ಬರ್ತಾರೆ. ಕಾಗೇಸುಬ್ಬ ಅವರು, ಸೂರ್ಯ ಸಾವಿಗೆ ನೀನು ಎದುರುತ್ತಾ ಇದೆಯಾ, ಭಯ ಪಡ್ತಿದೀಯಾ ಅಂತ ಕೇಳ್ತಾರೆ. ಕ್ಷೇಮವಾಗಿ ನರ್ಕಕ್ಕೆ ಕಳಿಸ್ಕೊಡ್ತೀನಿ ಅಂತ ಕಾಗೇಸುಬ್ಬ ಅವ್ರು ಹೇಳ್ತಾರೆ. ಸೂರ್ಯ ಅವರು, ಏ ಪೌಡೆ, ಉರಿಯ ಸೂರ್ಯ ತಣ್ಣಗಾಗಿರ್ತಾನೆ ಅಂತ ಬಂದ್ಬಿಟ್ಟಿದೀಯಾ ನೀನು, ರಾಂಗ್ ಮಗ್ನೆ, ಹ್ಯಾಪಿ ಜರ್ನಿ ಅಂತ ಸೂರ್ಯ ಅವ್ರು ಹೇಳ್ತಾರೆ. ಬನ್ನಿ ಒಬ್ಬೊಬ್ರಿಗೂ ಇದೆ ನನ್ನ ಮಕ್ಕಳ ಇವತ್ತು ಅಂತ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಸೂರ್ಯ ಅವರು ಒಬ್ಬೊಬ್ರಿಗೂ ಹೊಡಿತಾ ಇದ್ದರೆ ಅಲ್ಲಿ ಮೀನಾ ಅವರು ಪೂಜೆನ ಮುಂದುವರಿಸ್ತಾನೆ ಇರ್ತಾರೆ. ಸೂರ್ಯ ಅವ್ರಿಗೆ ಕಾಗೇಸುಬ್ಬ ಹಿಂದ್ಗಡೆಯಿಂದ ಬಂದು ಹೊಡೆದು ಬಿಡ್ತಾರೆ. ಎಷ್ಟೇ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ರೂ ಆಗೋದೇ ಇಲ್ಲ. ಎಲ್ಲರೂ ಸೇರಿ ಸೂರ್ಯನಿಗೆ ಚೆನ್ನಾಗಿ ಹೊಡೆದು ಬಿಡ್ತಾರೆ. ಇಲ್ಲಿ ರಂಗನಾಥ್ಗೆ, ಇಲ್ಲ ನನ್ನ ಮಗನಿಗೆ ಏನೋ ಆಗಿದೆ, ಏನೋ ಸಮಸ್ಯೆ ಆಗಿದೆ ಅಂತ ಅವರು ಆತಂಕದಲ್ಲಿರ್ತಾರೆ. ಮೀನಾ ಪೂಜೆ ಮಾಡ್ತಾ ಇರ್ತಾರೆ. ಫೋಟೋ ಕೆಳಗಡೆ ಬಿದ್ದು ಒಡೆದೋಗುತ್ತೆ. ಮೀನಾ ಅವರು, ಮಾವ ದೇವ್ರ ಫೋಟೋ ಒಡೆದೋಯ್ತು ಮಾವ ಅಂತ ಅಳ್ತಿರ್ತಾರೆ. ಆದ್ರೂ ಛಲ ಬಿಡ್ದೇನೆ ಮೀನಾ ಪೂಜೆ ಮಾಡೋದಕ್ಕೆ ಮುಂದುವರಿತಾರೆ. ಇಲ್ಲಿ ಸೂರ್ಯನಿಗೆ ಜ್ಞಾನ ತಪ್ಪಿ ಬಿದ್ದೋಗಿರ್ತಾರೆ. ರವಿ ಅವರು ಸೂರ್ಯನಿಗೆ ಫೋನ್ ಮಾಡ್ತಾರೆ. ನಾಟ್ ರೀಚಬಲ್ ಅಂತಲೇ ಬರುತ್ತೆ. ರಂಗನಾಥ್ ಅವರು ಚಾರ್ಜ್ ಇದೆಯೋ ಇಲ್ವೋ ಅಂತ ಹೇಳ್ತಾರೆ. ಶ್ರುತಿ ಅವರು, ಇಲ್ಲ ಮಾವ, ಕಾರಲ್ಲಿ ಇರಬೇಕಲ್ವ, ಚಾರ್ಜರ್ ಹಾಕೋಬೇಕಲ್ವ ಅಂತ ಹೇಳ್ತಾರೆ. ಏನು ಆಗ್ತಾ ಇದೆ ಅಂತಲೇ ಗೊತ್ತಿಲ್ಲ ಕಣಮ್ಮ, ಏನು ಅಂತಲೇ ಅರ್ಥ ಮಾಡ್ಕೊಳಕ್ಕಾಯ್ತಿಲ್ಲ ಇವನ ಬಗ್ಗೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಷ್ಟರಲ್ಲಿ ಮನೋಜ್ ಅವರು, ಮಮ್ಮಿ ನನಗೆ ಗೋಡಂಬಿ ಹಾಕಿರೋ ಶಾವಿಗೆ ಬಾತ್ ತಿನ್ನಬೇಕು ಅನ್ನಿಸ್ತಾ ಇದೆ ಮಮ್ಮಿ ಅಂತ ಹೇಳ್ತಾರೆ. ರಂಗನಾಥ್ ಅವರು, ನಾಯಿ ಬಾಲ ಬೇಕಾದ್ರೂ ಸರಿ ಮಾಡ್ಬೋದು ಮನೋಜ, ಆದರೆ ನಿನ್ನನ್ನು ಮಾತ್ರ ಸರಿ ಮಾಡೋಕ್ಕಾಗಲ್ಲ ಪ್ರಾರಬ್ಧ ಅನ್ಕೊಂಡು ಬೈತಾರೆ. ಅದಕ್ಕೆ ಶಾಂತಿ ಅವರು, ಮಗುನ ಯಾಕ್ರಿ ಬೈತೀರಾ, ಒಂದು ಗೋಡಂಬಿ ಹಾಕಿರೋ ಶಾವಿಗೆ ಬಾತ್ ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕೇಳ್ತಾ ಇದ್ದಾನೆ, ಅದರಿಂದ ಏನು ತಪ್ಪು, ಅದಕ್ಕೆ ಹಿಂಗೆ ಬೈತಾ ಇದ್ದೀರಾ ಅಂತ ಕೇಳ್ತಾರೆ. ಮಗ ಬಂದಿಲ್ಲ ಅನ್ನೋ ನೋವು ನಿನಗೂ ಇಲ್ಲ, ತಮ್ಮ ಬಂದಿಲ್ಲ ಅಂತ ಆಲೋಚನೆ ಅವನಿಗೂ ಇಲ್ಲ, ಇಬ್ರಿಗೂ ಸರಿಯಾಗಿದೆ ಕಣ್ರೆ ಜೋಡಿ ಅನ್ಕೊಂಡು ರಂಗನಾಥ್ ಅವರು ಬೈತಾರೆ. ಯಾವಾಗಲೂ ಶಾವಿಗೆ ಬಾತು, ವಾಂಗಿ ಬಾತು ಅಂತ ತಿನ್ನೋದಲ್ಲೇ ಯೋಚನೆ ಮಾಡ್ತಿರ್ತಿರಲ್ಲ, ಅಥವಾ ನಿಮ್ಮ ಜನ್ಮಕ್ಕೆ ಅಂತ ರಂಗನಾಥ್ ಅವರು ಬೈತಾರೆ. ಮನೋಜ್ ಅವರು, ನಮ್ಮನೆ ಸೂರ್ಯ ಯಾವಾಗಲೂ ಚಂದ್ರ ಹುಟ್ಟಿದ ಮೇಲೆ ಅಲ್ವಪ್ಪ ಬರೋದು, ಬರ್ತಾನೆ ಬಿಡಿ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ರವಿ ಅವರು, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ, ನಿಮಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ, ಏನಕ್ಕೆ ಈ ಥರ ಮಾತಾಡ್ತಿದ್ದೀಯಾ, ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ರವಿ ಅವರು ಬೈತಾರೆ. ರೋಹಿಣಿಗೆ ಕಾಗೇಸುಬ್ಬ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಸೂರ್ಯನ ಕತೆ ಮುಗ್ದೋಯ್ತು ಅಂತ ಹೇಳ್ತಾನೆ. ಮುಗಿಸ್ಬಿಟ್ಟ ಅಂತಂದಾಗ, ಮಿಕಾ ಸಿಕ್ತಾಗ ಬಿಡೋಕ್ಕಾಗುತ್ತಾ, 2 ಏಟು ಮಲಗ್ಸಾಯ್ತು, ಅವನು ಹೋದ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಅಷ್ಟರಲ್ಲಿ ಸೂರ್ಯ ಇರೋ ಕಡೆಗೆ ಪೊಲೀಸು ಮತ್ತು